ಮಗ್ಗಲು ಮುರಿಸಿಕೊಳ್ಳುವಂತಹ ದಿನಗಳು ಹತ್ರ ಬಂದಿವೆ ಅಂತ ಅರ್ಥ. ಮೋದಿಯನ್ನ ಭೇಟಿ ಮಾಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ಮೋದಿ ನಿವಾಸದಲ್ಲಿ ಇಬ್ಬರ ನಡುವೆ ಮಾತುಕತೆಯಾಗಿದೆ. ಈಗಾಗಲೇ 3 ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಲಾಗಿದೆ. ಈಗ ಜೈಶಂಕರ್ ಕೂಡ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಅಂದ್ರೆ ಮುಂದಿನ ಭಾರತದ ಹೆಜ್ಜೆ ಇದೆಯಲ್ಲ, ಅದು ಬಹಳ ದೊಡ್ಡ ಹೆಜ್ಜೆಯಾಗುತ್ತೆ. ದೊಡ್ಡ ಹೆಜ್ಜೆ ಆಗುತ್ತೆ. ಯಾವಾಗ ಇವರು ಈ ರೀತಿ ಡಬ್ಬಾ ಐಟಮ್ಗಳನ್ನು ಹಾರಿಸ್ತಾ ಇದ್ದಾರೆ, ಅದಕ್ಕೆ ನಾವು ಈ ಶಕ್ತಿ ಸಾಮರ್ಥ್ಯಗಳನ್ನು ವ್ಯಯ ಮಾಡ್ಕೊಳ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸರಿಯಾದ ರೀತಿಯಲ್ಲಿ ಕೊಡಬೇಕು. ದೊಡ್ಡ ದೊಡ್ಡ ಬತ್ತಳಿಕೆಯಲ್ಲಿರುವಂತಹ ಬಾಣಗಳು ಹೊರಗಡೆ ಬರಬೇಕು, ಬ್ರಹ್ಮಾಸ್ತ್ರಗಳು ಹೊರಗಡೆ ಬರಬೇಕು. ಪಾಕಿಸ್ತಾನ ಚಿಂದಿ ಚಿತ್ರಾನ್ನ ಆಗಬೇಕು. ಸೊ ಇದು ಸಂಗತಿ. ಅದಕ್ಕೋಸ್ಕರನೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ನಾವು ನೋಡ್ತಾ ಇದೀವಿ. ಇದೀಗ ತಾನೇ ಜೈಶಂಕರ್ ಅವರು ಭೇಟಿ ಮಾಡಿದ್ದಾರೆ ಪ್ರಧಾನಿಯವರನ್ನ. ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಂದ್ರೆ ಭಾರತದ 3 ಸೇನೆಯ ಮುಖ್ಯಸ್ಥರು ಭೇಟಿ ಮಾಡಿದ್ದಾರೆ. ಎಲ್ಲ ಸ್ಥಿತಿಗತಿಗಳನ್ನು ಕೂಡ ವಿವರಿಸಿದ್ದಾರೆ. ಬಹುಶಃ ನನಗೆ ಅನಿಸ್ತಾ ಇದೆ ಇವತ್ತು ರಾತ್ರಿಯ ಸಂಗತಿಗಳಿದಾವಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ ಅಂತ. ಇವರು ಬರೀ ಏನು ಅಂದ್ರೆ ಡ್ರೋನ್ ಹಾರಿಸ್ತಾ ಕುತ್ಕೋಬಹುದು. ಆದರೆ ಭಾರತದ ದಾಳಿ ಬಹುಶಃ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಭಾರತದ ದಾಳಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ. ಮೋದಿಯನ್ನ ಭೇಟಿ ಮಾಡಿದ್ದಾರೆ. ಮೋದಿ ಅವರನ್ನ ಭೇಟಿ ಮಾಡಿ ವಿದೇಶಾಂಗ ಸಚಿವರು ಸುದೀರ್ಘವಾಗಿ ಮಾತುಕತೆ ಮಾಡಿದ್ದಾರೆ. ಅವರ ಮನೆಯಲ್ಲೇ, ಪ್ರಧಾನಿಯವರ ನಿವಾಸದಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸ್ಥಿತಿಗತಿಗಳೇನು, ಯಾವ ಸ್ಥಿತಿಗತಿಗಳನ್ನು ಹೆಂಗೆ ಎದುರಿಸಬೇಕು, ಮುಂದಿನ ಕಾರ್ಯತಂತ್ರಗಳೇನು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಆಗ್ತಾ ಇವೆ. ಯಾಕಂದ್ರೆ ಎಸ್ಕಲೇಷನ್ ಆ ಕಡೆಯಿಂದ ಆಗಿದೆ. ಮೊದಲಿಂದಲೂ ಕೂಡ ಭಾರತ ಸ್ಪಷ್ಟವಾಗಿ ಹೇಳ್ತಲೇ ಬರ್ತಾ ಇತ್ತು, ನಾವು ದಾಳಿ ಮಾಡ್ತಿಲ್ಲ, ನಾವು ಉಗ್ರರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಆದ್ರೆ ಪಾಕಿಸ್ತಾನ ಮಾಡಿದಂಥದ್ದು ನಮ್ಮ ನಾಗರಿಕರ ಮೇಲೆ. ಹಾಗಾಗಿ ಎಸ್ಕಲೇಷನ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದ್ದಂತೆ ಯುದ್ಧದ ಕಾರ್ಮೋಡ, ಹಾಗಾಗಿಯೇ ಸ್ಫೋಟದ ಸದ್ದು. ಎಸ್, ರಜೌರಿನಲ್ಲಿ ನಮ್ಮ ಪ್ರತಿನಿಧಿ ಇದ್ದಾರೆ ನೋಡಿ. ಯುದ್ಧ ನಡೆದಿರುವಂತಹ ಸಂದರ್ಭದಲ್ಲೇ ಪ್ರಾಣವನ್ನು ಒತ್ತೆ ಇಟ್ಟು ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ದಾರೆ. ಬನ್ನಿ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ ನೋಡೋಣ. इस समय मैं रजौरी में मौजूद हूं और यहां पे लगातार जो फायरिंग है वो यहां पर हो रही है. पाकिस्तान की तरफ से लगातार सीज फायर का उल्लंघन किया जा रहा है और आवाजें आप साफ तौर पे सुन सकते हैं कि किस तरीके से पाकिस्तान यहां पर सीज फायर का उल्लंघन कर रहा है. मैं इस वक्त रजौरी में मौजूद हूं और आवाजें आप साफ तौर पे सुन सकते हैं कि किस तरीके से फायरिंग की आवाज यहां तक सुनाई दे रही है. लगातार पाकिस्तान की तरफ से जो मोटार है वो भी यहां पर दागे जा रहे हैं. लेकिन इन सब के बीच भारतीय सेना पाकिस्तान को मुंह तोड़ जवाब देती हुई नजर आ रही है. और यहाँ पे आप देख सकते हैं, सुन सकते हैं बकायदा कि किस तरीके से पाकिस्तान लगातार फायरिंग जो है इस इलाके में करता हुआ नजर आ रहा है. कैमरा पर्सन अनुदीप शर्मा के साथ अंकित भट्ट, TV9 भारतवर्ष के लिए. ಎಸ್, ಅಲ್ಲಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವಿವರಗಳನ್ನು ಕೊಡ್ತಾ ಇದ್ರು. ಯಾವ ರೀತಿ ಏನಾಗ್ತಾ ಇದೆ ಅಂತ ಅವ್ರು ತೋರಿಸ್ತಾ ಇದ್ರು. ಮೇಲ್ಗಡೆಗೆ ಹಾರಾಟ ನಡೀತಾ ಇದೆ. ಯಾವ ಸಂದರ್ಭದಲ್ಲಿ ಯಾವ ಡ್ರೋನ್ ಕೆಳಗಡೆ ಬೀಳುತ್ತೆ ಹೇಳಕ್ ಸಾಧ್ಯ ಇಲ್ಲ. ಅಂತ ಕಡೆಗೆ ವರದಿಗಾರಿಕೆ ಒಂದು ಲೆಕ್ಕದಲ್ಲಿ ಏನಂದ್ರೆ ಅವರ ವೃತ್ತಿ ಜೀವನದಲ್ಲೇ ಜ್ಞಾಪಕ ಇಟ್ಕೋಬೇಕು. ಬಹಳ ಅಪರೂಪಕ್ಕೆ ಸಿಗುವಂತ ಇಂತಹ ಒಂದು ಅವಕಾಶ. ನಾವು ನಗರೋತ್ ತೋರಿಸ್ತಾ ಇದೀವಿ. ಜಮ್ಮು ಕಾಶ್ಮೀರದ ಪ್ರದೇಶ, ಅಲ್ಲಿ ಸ್ಫೋಟದ ಸದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳ್ತಾ ಇದೆ. ಬೆಳದಿಂದಲೂ ಕೂಡ ಸಾಕಷ್ಟು ಜನ ಯೋಧರು ನಮ್ಮ ಜೊತೆ, ನಿವೃತ್ತ ಯೋಧರುಗಳು ಮಾತನಾಡ್ತಾ ಹೇಳ್ತಾ ಇದ್ರು.